ಹಲೋ ಹಾಯ್, ನಮ್ಮ ರುಚಿ ಸ್ಟುಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶಶಿ. ನಾನು ನಿಮ್ಗೆ ಇವತ್ತು ಮತ್ತೊಂದು ಸ್ಪೆಷಲ್ ಉತ್ತರ ಕರ್ನಾಟಕ ರೆಸಿಪಿ ತೊಗೊಂಬಂದೀನಿ. ಅದು ಯಾವುದಪ್ಪ ಅಂತಂದ್ರೆ ಬಿಸಿ ಬಿಸಿ ಮೆಕ್ಕೆಜೋಳದ ಉಪ್ಪಿಟ್ಟು. ಮೊದಲು ಮೆಕ್ಕೆಜೋಳನ ರವೆ ಹೊಡಿಸ್ಕೊಂಡು ಇಟ್ಕೊಂಡು ಆ ರವನ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಆ ಹುರಿಯ ಮುಂದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸೇರಿಸಿ ಹುರಿದ್ರಂತೂ ಭಾಳ ಚಲೋ ಆಕೈತಿ. ನೋಡ್ರಿ, ಹಿಂಗೆ ಹುರಿಬೇಕು. ಮತ್ತು ಈ ಮೆಕ್ಕೆಜೋಳದ ಉಪ್ಪಿಟ್ಟು ಮಾಡೋಕೆ ಏನೇನು ಬೇಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ, ಆಲೂಗಡ್ಡಿ, ಹಸಿಮೆಣಸಿಕಾಯಿ, ಕರಿಬೇವು, ನಿಂಬೆಹಣ್ಣು ಮತ್ತು ಟೊಮೊಟೊ ಇವೆಲ್ಲ ಬೇಕ್ರಿ. ಇವೆಲ್ಲವನ್ನು ತಗೊಂಡು ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು. ಈಗ ನಾವು ಒಲೆ ಹಚ್ಚಿ ಒಲೆ ಮ್ಯಾಗ ಒಂದು ಬೊಗಣಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆಗೆ ಜೀರಿಗೆ, ಸಾಸಿವೆ ಹಾಕಿ ಚೆನ್ನಾಗಿ ಕಲಿಸ್ಬೇಕ್ರಿ. ನಂತರ ಅದಕ್ಕೊಂದು ಸ್ವಲ್ಪ ಶೇಂಗಾ, ಸ್ವಲ್ಪ ಉದ್ದಿನ ಬೇಳೆ ಹಾಕಿ ತಿರುಗಬೇಕ್ರಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಹಾಕಿ ಹುರಿಬೇಕ್ರಿ. ಆಮೇಲೆ ಅದಕ್ಕೆ ಇನ್ನು ಸ್ವಲ್ಪ ಅಂಬ್ರಿ ಕಾಳು ಹಾಕಿ ಅದಾದ್ಮ್ಯಾಗ ಒಂದು ಸ್ವಲ್ಪ ಆಲೂಗಡ್ಡಿ ಹಾಕಿ ಚೆನ್ನಾಗಿ ಎಣ್ಣೆಗ ಹುರಿಬೇಕ್ರಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿನೂ ಹಾಕಿ ಚಲೋತ್ನಾಗಿ ಕೆಂಪಾಗಂಗ ಹುರಿಬೇಕು. ಹಿಂಗೆ ಹುರಿದ್ರೆ ಅದು ಆರೋಗ್ಯಕ್ಕೆ ಭಾಳ ಚಲೋ ಅಂತ. ಉಳ್ಳಾಗಡ್ಡಿ ಕಂಪಲ್ಸರಿ ಕೆಂಪಾಗ ಆಗ್ಬೇಕು ನೋಡ್ರಪ್ಪ. ಮತ್ತೆ ಅದಕ್ಕೆ ಟೊಮೊಟೊ ಹಣ್ಣು ಹಾಕಿ ಚಲೋತ್ನೇ ಹುರಿಬೇಕು. ಅದೊಂದು ಸ್ವಲ್ಪ ನೀರು ಬಿಡ್ತಿರ್ತೈತಿ, ನೋಡ್ಕೊಂಡು ಹುರಿಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ತಿರುಗಬೇಕ್ರಿ ಚಲೋತ್ನಾಗಿ. ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೋಡೋ ಅಷ್ಟು ನೀರು ಹಾಕಿ ನಾವು ಉಪ್ಪಿಟ್ಟಿಗೆ ಒಗ್ಗರಣೆನ ರೆಡಿ ಮಾಡ್ಬೇಕ್ರಿ. ಮತ್ತೆ ಆ ನೀರನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕ್ರಿ. ಈಗ ನಾವು ಮೆಕ್ಕೆಜೋಳದ ರವನ ಏನು ಹುರಿದು ತೆಗೆದು ಇಟ್ಕೊಂಡಿದ್ವಲ್ಲ, ಆ ರವನ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಆಗಂಗ ಆ ಕುದಿಯೋಂಥ ನೀರಿಗೆ ಹಾಕ್ಬೇಕ್ರಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂತ ಇರ್ಬೇಕು, ಯಾಕಂದ್ರೆ ಅದು ಗಂಟು ಆಗ್ಬಾರ್ದು. ಉಪ್ಪಿಟ್ಟು ಭಾರಿ ಸ್ಮೂತಾಗಿ ಮಸ್ತಾಗಿ ಬರ್ಬೇಕು ಅಂತಂದ್ರೆ ಈ ರೀತಿ ಮಾಡ್ಬೇಕ್ರಿ ನಾವು. ನಂತರ ಆ ಕುದಿಯೋಂಥ ಉಪ್ಪಿಟ್ಟಿಗೆ ಈಗ ನಾವು ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡಿದ್ರೆ ಭಾಳ ಚಲೋ, ಯಾಕಂದ್ರೆ ಅದು ಕರೆಕ್ಟಾಗಿ ಅದ್ರ ಜೊತೆ ಮಿಕ್ಸ್ ಆಗತ್ರಿ. ಮತ್ತು ಅದನ್ನು ಸ್ವಲ್ಪ ಚಲೋತ್ನೇ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಮ್ಯಾಗ 1 ಅಥವಾ 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಲಿಸಿಟ್ರೆ ಆಯ್ತು ನೋಡ್ರಿ. ಮತ್ತು ಹಿಂಗೆ ಕುದಿಯಂಥ ಉಪ್ಪಿಟ್ಟನ್ನ ಒಂದು 5 ನಿಮಿಷ ಒಲೆ ಮ್ಯಾಗಿಟ್ಟು ಮುಚ್ಚಿದ್ರೆ ಆಯ್ತು ನೋಡ್ರಿ. ನಮ್ಮ ಉಪ್ಪಿಟ್ಟು, ಮೆಕ್ಕೆಜೋಳದ ಉಪ್ಪಿಟ್ಟು ರೆಡಿ. ಮತ್ತಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಅವ್ರು ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಲೈಕ್ಸ್ ಮತ್ತು ಕಮೆಂಟ್ನ ಕೊಡೋದನ್ನು ಮರಿಬೇಡ್ರಿ.